ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಚಿನ್ನದ ನಾಣ್ಯವೇ ತಯಾರು ಮಾಡುವಂಥ ಖಜಾನೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಲಕ್ಕುಂಡಿ ಚಿನ್ನದ ನಿಗೂಢ ರಹಸ್ಯದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಕ್ಕುಂಡಿ ಗ್ರಾಮದ ಹಿರಿಯರಾದ ಶಿವಬಸಪ್ಪ ಅವರು ಇದ್ದಾರೆ. ಅವರನ್ನೇ ಕೇಳೋಣ, ಏನು ಈ ಒಂದು ಗ್ರಾಮದಲ್ಲಿ ಎಷ್ಟು ನಿಧಿ ಇದೆ, ಏನೇನು ಆಗಿದೆ ಅಂತ ಅನ್ನೋದ್ರ ಬಗ್ಗೆ. ಅಜ್ಜಾರ, ಈಗ ಲಕ್ಕುಂಡಿ ಗ್ರಾಮದಲ್ಲಿ ಎಷ್ಟು ನಿಧಿ ಇದೆನಾ, ಎಲ್ಲೆಲ್ಲಿ ನಿಧಿ ಇದೆ, ಹೇಗೆ ಯಾವ್ಯಾವ ರೀತಿಯಲ್ಲಿ ನಿಧಿ ಪತ್ತೆ ಆಗಿದೆ ಅಂತ? ಅವು ಪತ್ತೆ ನನಗೆ ಆಗಿಲ್ಲ ರೀ. ಅವು ನಿಮಗಾಗಿಲ್ಲ, ಗ್ರಾಮದಾಗ ಬೇರೆ ಬೇರೆ ಯಾರಿಗೆ ಸಿಕ್ಕಾವೇನ್ರಿ? ಇಲ್ಲಿ ಯಾರಿಗೆ ನಮ್ಮ ಮಾಹಿತಿ ಇಲ್ಲ, ಸಿಕ್ಕಿಲ್ಲ. ಅದು ಮಾಹಿತಿ ಇಲ್ಲ. ಸಿಕ್ಕಲು ನಮಗೆ ಅವು ಏನು ಗೊತ್ತಿಲ್ಲ ಅಂತ ತೊಗೊಂಡ್ಬಿಡ್ತಾರೆ ಅವರು. ಪಬ್ಲಿಕ್ ಮಾಡೋದಿಲ್ಲ. ಇದು ಒಂದ ಪಬ್ಲಿಕ್ ಆದದ್ದು. ಮೊನ್ನೆ ಏನಾಯ್ತಲ್ಲ, ಇದು ಒಂದ ಪಬ್ಲಿಕ್ ಆತ. ಇದು ಪಬ್ಲಿಕ್ ಆಗಿಂದ ಮತ್ತು ಗೌರ್ಮೆಂಟ್ ಬಂದು ತೊಗೊಂಡು ಹೋಗ್ಬಿಡ್ತದೆ. ಅದು ಒಂದು ಅವರು ಅವ್ರ ಮನೆಯವರು ಅವು ಸಾಮಾನ ನಿಧಿ ಅಲ್ಲದು, ಅವರು ಅಜ್ಜ ಅಮ್ಮ ಇಟ್ಟಿದ್ದದು. ಅದನ್ನು ಈಗ ಇಲ್ಲಿ ನಿಮ್ಮ ಲಕ್ಕುಂಡಿ ಗ್ರಾಮದ ಶಾವಿಗೆ ಭರಮಪ್ಪ ಅಂತ ಅದ ಒಂದು ದೇವಸ್ಥಾನ, ಅಲ್ಲೆಲ್ಲ ಭಾಳ ಇದೆ ಅಂತ ಹೇಳ್ತಾರಲ್ಲ? ಅಲ್ಲಿ ಐತಿ, ಕಾವಲಿ ಐತಿ, ಯಾರನ್ನೂ ಬೋರ್ಗೊಟ್ಟಿಲ್ಲ ಅಲ್ಲಿ. ಯಾರು ಕಾವಲಿ ಅದಾರ ಅಲ್ಲಿ ಕೋಣದ್ದು ಬರ್ತಾ ಅದನ್ನ ತೆಗಿಯುವಾಗ ಎಲ್ಲ ಕಾವಲಿ ಐತಿ ಅಂತ ಹೇಳ್ತಾರ. ನಮ್ಗೆ ಗೊತ್ತಿಲ್ಲ, ಅಲ್ಲಿ ಹೇಳ್ತಾರ. ಇರೋದೇನೋ ಐತಿ ಅಂತ ಹೇಳ್ತಾರ. ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಬೋದು. ಹೇಳ್ರಿ. ಈಗ ಭಾಳ ಸಲ ಅಲ್ಲಿ ಏನು ಶಾವಿಗೆ ಭರಮಪ್ಪದಲ್ಲ, ಈ ಹಿಂದೆ ನಿಮ್ಮ ಹಿರಿಯರು ಹೇಳೋ ಪ್ರಕಾರ ಅಲ್ಲಿ ತೆಗ್ಯಾಕೆ ಹೋದವರು ಜನರಿಗೆ ಏನೇನಾಗ್ಯದ ಅಂತ? ಅವಾಗ ತೆಗಿಯಕ್ಕೆ ಹೋದ್ ನಮ್ಗೆ ಗೊತ್ತಿಲ್ಲ ಅದು. ಇಲ್ಲ, ಅವಾಗ ಏನು ಹೇಳ್ತಿದ್ರು ನಿಮ್ಮ ಹಿರಿಯರು? ಅವಾಗ ಅದನ್ನ ತೆಗಿಯುವಾಗ ಸನಿಯಕ ಬರ್ಗೊಟ್ಟಿಲ್ಲ ಅಂತಲ್ಲ. ಯಾರನ್ನೂ ಬರ್ಗೊಟ್ಟಿಲ್ಲ. ಕಾವಲಿ ಐತಿಲ್ಲ. ಯಾವ ರೀತಿ ಕಾವಲಿ ಅದ ರೀ? ಕೋಣ ಒಟ್ಟು ಮನುಷ್ಯನ ಅಲ್ಲಿ ಪ್ರಾಣ ತೊಗೊಂಡ್ಬಿಡೋದು ಅದು. ಏನು ಹಿಂಗೈತೆ ಅದು. ಹಾಗಾಗಿ ಜನ ಯಾವುದೂ ಅಲ್ಲಿ ಹೋಗಿಲ್ಲ. ಏನು ನಿಮ್ಮ ಹಿರಿಯರು ಹೇಳೋ ಪ್ರಕಾರ ಅಲ್ಲಿ ಏನು ಬಲಿ ತೊಗೊಂಡದಂತೇನ? ಅಲ್ಲಿ ತೊಗೊಂತೈತೆ ಅಂತ ಅವ್ರು ಹೆದರಿ ಯಾರೂ ಹೋಗಿಲ್ಲ ಅಲ್ಲಿ. ಹೆದರ್ಯಾರ ಅಲ್ಲಿ. ನೀವು ಗೌಂಡಿ ಕೆಲಸ ಮಾಡ್ತಿದ್ರಿ ಹಿಂದೆ, ನೀವೇನು ಕಂಡು ಬಂದ ನಿಮ್ಗೆ? ನೀವು ಗೌಂಡಿ ಕೆಲಸ ಮಾಡ್ತಿದ್ರಲ್ಲ, ಅವ ಮನೆ ಥರ ತೆಗಿ ಮುಂದೆ ಮಾಡೋ ಮುಂದೆ ಅಲ್ಲೆಲ್ಲಿ ಏನಾದರೂ ಕಂಡು ಬಂದವನು? ಅವ್ರು ಸಾಂಬ್ರ ಸಿಕ್ಕೈತೆ ಅವಾಗ. ಆ ಮನೆ ಮಾಲಕ ಸಿಕ್ಕರು, ಮನೆ ಮಾಲಕ ತೊಗೊಂಡದನ. ಅವಾಗ ತಾಮ್ರ ಒಂದು ತೊಲಿ ನಿಕ್ಕೆ ಇರ್ತದ. ಈ ತೋರಿಸಿದಲ್ಲ ಅವಾಗ ಒಂದು ಬಿಂದಿಗೆ ಇತ್ತದು. ಇಲ್ಲೇ ಕ್ವಾಟಿ ತಳಗ. ಉಳಿದೇನು ನಮ್ಗೆ ಅಂತ ಯಾವುದೂ ಸಿಕ್ಕಿಲ್ಲ. ಏನ್ರಿ ಅದನ್ನು ಯಾರು ಹೇಳಂಗಿಲ್ಲ. ಸಿಕ್ಕರು ಯಾರು ಹೇಳೋಗಿಲ್ಲ ರೀ ಅವನ್ನ. ತಾವು ಮುಚ್ಚಿಬಿಡ್ತಾರೆ ಅವನ್ನ. ಇಲ್ಲಿ ಲಕ್ಕುಂಡಿ ಒಳಗೆ ರಾಜ ಮಹಾರಾಜರು ಆಳಿ ಹೋಗ್ಯಾರ. ಹೀಗಾಗಿ ಎಲ್ಲಿ ಆಗಿದ್ರು ಕೂಡ ಒಟ್ಟು ಬಂಗಾರ ಸಿಗುತ್ತಾ ಅಂತ ಹೇಳ್ತಾರೆ. ಹೌದೌದು, ಅದೇನು ಖರೆ ರೀ. ಇಲ್ಲಿ ರಾಜ ಮಹಾರಾಜರು ಲಕ್ಕುಂಡಿ ಆಳ್ಕೆ ಮಾಡ್ಯಾರ. ಅವರು ಮಾಡಿದ್ದು ಅವಾಗ ಏನೈತಪ್ಪ ಅಂದ್ರೆ ಯಾರಿಗೂ ಸಿಕ್ಕಿಲ್ಲ ಅದು. ಅದು ಭೂಮಿ ಅಂದ್ರೇನು ಲಕ್ಕುಂಡಿ 10 ಫುಟ್ ಮುಚ್ಚೈತಿ. ಈಗ ಅದು 10 ಫುಟ್ಟು ಹುಪ್ತಿ ಆಗೈತೆ ಅಂತದು. ಏನ್ರಿ ಈಗ ಅಂಥದ್ದು ಇವೆಲ್ಲ ಕ್ವಾಟಿಗೋಡಿ ಪಾಟಿಗೋಡಿ ಎಲ್ಲ ಬಿದ್ದು ಹೋಗ್ಯಾವು, ಏನೂ ಉಳಿದಿಲ್ಲ ಅವು. ಏನ್ರಿ ಈಗ ಲಕ್ಕುಂಡಿ ಯಾವ ಭಾಗದಾಗ ಜಾಸ್ತಿ ಈ ಥರ ಚಿನ್ನಿ ಇರ್ಬೋದು ನಿಮ್ಮ ಪ್ರಕಾರ, ಹಿಂದ್ಕಿನ ಹಿರಿಯರು ಹೇಳೋ ಪ್ರಕಾರ? ಥರ ಅಲ್ರಿ. ಥರ ಅಂದ್ರೆ ಈಗ ನಿಧಿ ಅಂದ್ರೆ ಬಂಗಾರ ಯಾವ ಜಾಗದಾಗ, ಲಕ್ಕುಂಡಿ ಯಾವ ಭಾಗದಾಗ ಜಾಸ್ತಿ ಅದ ಅಂತ? ಅದು ನಮ್ಮ ಮಾಹಿತಿ, ಅದು ಮಾಹಿತಿ ಹೇಳ್ಬಿಡ್ರಿ. ಅದು ಇಂಥಲ್ಲಿ ಐತಿ ಅಂತ ಅದು ಮಾಹಿತಿ ಇಲ್ಲ. ಮಾಹಿತಿ ಇದ್ರೆ ಜನ ಬಿಟ್ಟಿತ್ತಂದ್ರೆ ಏನು ಬಿಡ್ತಿತ್ತು. ಈಗ ಅಜ್ಜಪ್ಪನ ಬೈಲಿ ಅಂತ ಒಂದು ಇದೆ ಅಂತಲ್ಲ ಇಲ್ಲಿ, ಅಲ್ಲಿ ಅಚ್ಚಪ್ಪನ ಬೈಲಿ ಅಂದ್ರೆ ನಮ್ಮ ಓಣಿ, ಅದು ಗೌಡ್ರ ಓಣಿ. ಅಚ್ಚಪ್ಪನ ಬೈಲಿ ಅಂದ್ರೆ ಅರಸರ ಆಳಿದ ಅರಮನೆ ಅಂತದು. ಅರಸರ ಆಳಿದ ಅರಮನೆ, ಅದಕ್ಕೆ ಅಚ್ಚಪ್ಪನ ಬೈಲಿ ಅಂತಾರೆ. ಅಲ್ಲಿ ಏನದ ಅಂದ್ರೆ ಬಂಗಾರ ಇರ್ಬೋದು, ಆದ್ರೆ ನಮಗೆ ಮಾಹಿತಿ ಇಲ್ಲ. ಅದು ಇರ್ಬೋದು, ಆದ್ರೆ ಮಾಹಿತಿ ಇಲ್ಲ. ನೀವು ಸಣ್ಣವ್ರಿದ್ದಾಳಾಗ ಅಥವಾ ನಿಮ್ಮ ಹಿರಿಯರು ಹೇಳೋ ಪ್ರಕಾರ ಅಲ್ಲಿ ಏನಾದರೂ ಸಿಕ್ಕದಂತೇನ್ರಿ? ಅಲ್ಲಿ ಏನು ಸಿಕ್ಕಿಲ್ಲ ಬಿಡ್ರಿ. ಅಲ್ಲಿ ಅದೇನು ಸಿಕ್ಕಿಲ್ಲ. ಏನ್ರಿ ನಮಗೆ ಮಾಹಿತಿ ಇಲ್ಲ. ಅದು ಸಿಕ್ಕರೂ ಮಾಹಿತಿ ಇಲ್ಲ. ಸಿಕ್ಕರೆ ಹೇಳೋದಿಲ್ಲ, ಯಾರೂ ಹೇಳೋದಿಲ್ಲ. ಇವು ಮಾತ್ರ ಇದು ಪಬ್ಲಿಕ್ ಆಯ್ತು.
ತೊಗೊಂಡು ಈಗ ಈಗೇನು ನಿಧಿ ಸಿಕ್ತಂದ್ರೆ ಅಂಥ ಕುಟುಂಬಕ್ಕೆ ಒಳ್ಳೇದಾಗಂಗಿಲ್ಲ ಅಂತ ಅನ್ನೋ ಮಾತು ಕೂಡ ಇದೆ. ಐತಿ ಹಾಂ, ಏನಿದೆ? ಒಳ್ಳೇದಾಗೋದಿಲ್ಲ ಅಂತ ಅಂತಾರ. ಹಾಂ, ಅದು ಯಾವ ಇಲ್ಲ, ಈಗ ನಿಧಿ ಸಿಕ್ತಂದ್ರೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾರೆ. ಆ ಥರದ ಕುಟುಂಬಗಳು ಅದು ಒಳ್ಳೇದಾಗ್ತದೇನ್ರಿ? ಅದು ಏನು ಯಾವುದು ಈಗ ನಿಧಿ ಸಿಕ್ತಂದ್ರೆ ಆ ಕುಟುಂಬಕ್ಕೆ ಒಳ್ಳೇದಾಗಂಗಿಲ್ಲ ನಿಧಿಯಿಂದ ಅಂತ ಹೇಳ್ತಾರೆ. ಹೌದು, ಆ ಥರ ಒಳ್ಳೇದಾಗುತ್ತೋ ಒಳ್ಳೇದಾಗಲ್ಲ? ಅದು ಒಳ್ಳೇದಾಗೋದೇ ಇಲ್ಲ ಅಂತಾರ. ಹಾಂ, ಒಳ್ಳೇದಾಗೋದಿಲ್ಲ ಅಂತಾರ. ಅದು ಓಂ ಬರೋದಿಲ್ಲ ಅಂತಾರ. ಯಾಕೆ ಆ ಥರ ಬರಂಗಿಲ್ಲ? ಓಮ್ ಯಾಕೆ ಬರಲ್ಲ, ಯಾಕೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ ಸರ್? ಏನ್ರಿ ಅದು ಸೃಷ್ಟಿ, ಅದು ಹಾಂ, ನಮ್ದಲ್ಲ, ಅದು ಆ ದೇವತಾ ಸೃಷ್ಟಿ. ಅದು ಅದು ತೊಗೊಂಡವರು ಒಳ್ಳೇದಾಗಿಲ್ಲ, ಅವ್ರಿಗೆ ಚಲೋ ಆಗಿಲ್ಲ. ನೀವು ನೋಡಿರಿ ಅಂತವು? ಇಲ್ಲ ಬಿಡ್ರಿ, ನಮಗೆ ಕಂಡೇ ಇಲ್ಲ ಅದು. ನಾವು ಲಕ್ಕುಲ್ ತುಂಬ ಹೊರೆ ಮಾಡಿ ನಾನು ಲಕ್ಕುಲ್ ತುಂಬ ಗಾಡಿ ಕಟ್ತೀವಿ, ಎಲ್ಲ ಮಾಡೀವಿ, ಅದು ಸಿಕ್ಕಿಲ್ಲ. ಆದ್ರೆ ಇದು ಒಂದ ಈಗೇನು ಆನೆ ದುಡ್ಡು ಸಿಕ್ಕತ್ತಲ್ಲ, ಆನೆ ದುಡ್ಡು ಒಂದು ಸಿಕ್ಕತ್ತೆ ನೋಡಿ ನಮ್ಗೆ. ಅಲ್ಲಿ ಆ ಮನೆ ಅವಾಗ ತೊಗೊಂಡವ. ಇದಿಷ್ಟು ಈ ಲಕ್ಕುಂಡಿ ಗ್ರಾಮದ ಹಿರಿಯರ ಮಾತು. ಏನು ಸಾಕಷ್ಟು ಅಲ್ಲೇನು ಶಾವಿಗೆ ಭರಪ್ಪನ ಕಡೆ ಸಾಕಷ್ಟು ಚಿನ್ನ ಅದ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಕೋಣ ಇದೆ, ತಗಲಿಕ್ಕೆ ಹೋದವ್ರಿಗೆ ಆ ಕೋಣ ಯಾವುದೇ ಕಾರಣಕ್ಕೆ ಆ ಒಂದು ನಿಧಿ ತೆಗಿಯೋಕ್ಕೆ ಬಿಡಂಗಿಲ್ಲ ಅನ್ನೋ ಹಿಂದೂ ನಾವು ಕೇಳಿದ್ದೀವಿ. ಸಾಕಷ್ಟು ಉದಾಹರಣೆ ಅದಾವಂತ ಅನ್ನೋ ಮಾತು ಈ ಹಿರಿಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.